ನೋಡಿ, ಸಚಿವ ಜಮೀರ್ ಅಹಮದ್ ವಿರುದ್ಧ ದಾವಣಗೆರೆಯಲ್ಲಿ ಷಡ್ಯಂತ್ರ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಜಮೀರ್ ಅಹಮದ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಂಡ ಕಾರಿದ್ದಾರೆ. ನಾನು ಈ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋಜು ಮಸ್ತಿ ಮಾಡೋಕ್ಕೆ ಹೋಗಿದ್ದಿಲ್ಲ, ಪ್ರಚಾರ ಮಾಡೋದಕ್ಕೆ ಹೋಗಿದ್ದೆ ಅಂತ ಸಚಿವ ಜಮೀರ್ ಅಹಮದ್ ಬಹಳ ಕೆಂಡ ಕಾರಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಕ್ಷದ ಕೆಲಸ ಮಾಡೋದಕ್ಕೆ ಕೇರಳಕ್ಕೆ ಹೋಗಿದ್ದೆ, ನಾನು ಮೋಜು ಮಸ್ತಿ ಮಾಡೋದಕ್ಕೆ ಹೋಗಿಲ್ಲ ಅಂತ ಬೇಸರವನ್ನು ಹೊರಹಾಕಿದ್ದಾರೆ. ನನ್ನ ಮನೆ ಮುಖ್ಯಮಂತ್ರಿ ಘೋಷಣೆ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಏನು ಮಾಡಿದೆ, 5ನೇ ತಾರೀಕು ವೇಣುಗೋಪಾಲ್ ಅವರು ಕೇಳ್ಕೊಂಡು ಬಂದೆ. ಅದಕ್ಕಿಂತ ಮುಂಚೆ ಮಾನ್ಯ ಮುಖ್ಯಮಂತ್ರಿಗಳು ಫೋನ್ ಮಾಡಿದ್ರು ನನಗೆ. 30ನೇ ತಾರೀಕು 31 ಬಾಗಲಕೋಟೆ ಮಾಡಬೇಕು, 1-2 ದಾವಣಗೆರೆ ಮಾಡಬೇಕು, ನೀನು 29ನೇ ತಾರೀಕು ನೈಟೇ ಹೊಡ್ಬಾ ಅಂತ ನಾನು ವೇಣುಗೋಪಾಲ್ಗೆ ಹೇಳಿದೆ. ನಾನು ಈ ಥರ ಮಾನ್ಯ ಮುಖ್ಯಮಂತ್ರಿಗಳು ಫೋನ್ ಮಾಡಿದ್ರು, ಸರ್ ನಾನು ಹೋಗಬೇಕಾಗ್ತದೆ, 30ನೇ ತಾರೀಕು 31ಗೆ ಬಾಗಲಕೋಟೆ ಮಾಡೋಕ್ಕೆ ಹೇಳಿದ್ದಾರೆ, 1-2 ದಾವಣಗೆರೆ ಮಾಡೋಕ್ಕೆ ಹೇಳಿದ್ದಾರೆ, ಸರ್ ಹೋಗ್ಬೇಕು. ಇಲ್ಲ, ನಾನು ಮುಖ್ಯಮಂತ್ರಿ ಜೊತೆ ಮಾತಾಡ್ತೀನಿ ಅಂತ ಮುಖ್ಯಮಂತ್ರಿ ಜೊತೆ ವೇಣುಗೋಪಾಲೇ ಮಾತಾಡಿದ್ದಾರೆ. ಇಲ್ಲ ಅಗತ್ಯ ಇದೆ, ಅವರು 4ನೇ ತಾರೀಕುವರೆಗೂ ನಾನು ಕಳ್ಸೋಕ್ಕಾಗಲ್ಲ ಅಂತ ವೇಣುಗೋಪಾಲ್ ಮುಖ್ಯಮಂತ್ರಿಗೆ ಮಾತಾಡಿದ್ದಾರೆ. ನಾನು ಯಾವ ಕೆಲಸ ಮಾಡ್ತಾಯಿದ್ದಿದ್ದು? ಈಗ ಹೈಕಮಾಂಡ್ ಕೆಲಸ ತಾನೆ. ನಾನು ಕೇರಳದಲ್ಲಿ ನಾನೇನು ಮೋಜು ಮಸ್ತಿ ಮಾಡ್ಕೊಂಡಿದ್ನಾ? ನಾನು ಮಾಡಿದ್ದು ಪಾರ್ಟಿ ಕೆಲಸನೇ ಮಾಡಿರೋದು. ನನ್ನ ಜವಾಬ್ದಾರಿ ಕೊಟ್ಟರು 5ನೇ ತಾರೀಕು ಮಾಡಿ ಅಂದ್ರೆ 5ನೇ ತಾರೀಕು ಬಂದಿದ್ದೀನಿ. 6-7 ಬಾಗಲಕೋಟೆ ಅಂದರು, ಬಾಗಲಕೋಟಲ್ಲಿ ಮಾಡಿದ್ದೀನಿ. ಅಗತ್ಯ ದಾವಣಗೆರೆಯಲ್ಲಿ ಇದ್ದರೆ 7ನೇ ತಾರೀಕು ಬರ್ತೀನಿ ಅಂತ ಹೇಳಿದ್ದೀನಿ. ಕರೆದಿದ್ರೆ ನಾನು ಬರ್ತಾ ಇದ್ದೆ. ಮಾಧ್ಯಮದಲ್ಲೆಲ್ಲ ಸೃಷ್ಟಿ ಮಾಡ್ಕೊಂಡ್ರೆ ಯಾರೋ ಎಲ್ಲನ ಒಂದ್ ಕಡೆ ನನ್ನ ಹೆಸರು ಯಾರನ್ನ ತೋರಿಸಿ. ನಜೀರ್ ಅಹಮದ್ ತಲೆದಂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅವರು ಬೇಸರವನ್ನ ಹೊರಹಾಕಿದ್ದಾರೆ. ನಜೀರ್ ಅಹಮದ್ ಅವರಿಗೆ ಈಗ ಹೀಗೆ ಆಗ್ಬಾರ್ದಿತ್ತು ಹೀಗಂತ ಬೇಸರವನ್ನ ಹೊರಹಾಕಿದ್ದಾರೆ. ಅವರ ಮನೆಗೆ ನಾನು ತೆರಳಿದ್ದೆ, ತುಂಬಾ ಬೇಜಾರಾಗಿದ್ರು ಅವರು. ಸೀನಿಯರ್ ಲೀಡರ್ಗೆ ಹೇಗಾಗಬಾರ್ದಿತ್ತು, ನಜೀರ್ಗೆ ಸಮಾಧಾನ ಮಾಡಿ ಬಂದಿದ್ದೇನೆ ಹೀಗಂತ ಬೆಂಗಳೂರಲ್ಲಿ ಸಚಿವ ಜಮೀರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನ್ಗೆ ಗೊತ್ತಿಲ್ಲ, ನೀವೇ ಹೇಳ್ತಾ ಇರೋದು, ನನ್ನ ಸುದ್ದಿ ಬಂದಿಲ್ಲ. ಅದು ಈಗ ಥರ ನೀವು ಹೇಳ್ತಾ ಇದ್ರೆ ಚೆಕ್ ಮಾಡಿ ನೋಡ್ಬಿಟ್ಟು ಹೇಳ್ತೀನಿ ನಾನು. ಈಗ ನನ್ನ ವಿಚಾರನೇ ಗೊತ್ತಿಲ್ಲ ಏನಕ್ಕೆ ಮಾಡಿದಾರಂತ. ಅವರೇ ರಾಜೀನಾಮೆ ಕೊಟ್ಟಿದ್ದಾರೆ, ಮೈನಾರಿಟಿ ಅಧ್ಯಕ್ಷ ಆಗಿದ್ರು, ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ನೀವು ಇದು ಹೇಳ್ತಾ ಇದ್ರೆ ನನ್ನ ವಿಚಾರ ಚೆಕ್ ಮಾಡಿ ಹೇಳ್ತೀನಿ ನಾನು. ಆಡಿಯೋಗಳು ವೈರಲ್ ಆಗಿದೆ ಅಂತ ಹೇಳ್ತಾ ಇರುವಂಥದ್ದು, ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ನನ್ಗೆ ಗೊತ್ತಿಲ್ಲ ಅದು ನನಗೆ ಗೊತ್ತಿಲ್ಲ. ಈಗ ನನ್ಗೆ ಗೊತ್ತೇ ಇಲ್ಲ ವಿಚಾರ, ನಾನು ಹೆಂಗೆ ಹೇಳಿ ನಾನು? ಈಗ ಗೊತ್ತಿಲ್ಕೊಂಡೆ ತಾನೇ ತಮ್ಮ ಮಾತಾಡಬೇಕು ಮಾಧ್ಯಮದಲ್ಲಿ. ನಮ್ಮ ಸುಮ್ಗೆ ಮಾತಾಡೋಕ್ಕಾಗ್ತದೆ? ದಾವಣಗೆರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ಅವರು ತೆಗ್ದಿದ್ದಾರೆ. ಅವರು ಅದಕ್ಕೆ ಅವ್ರ ಮನೆಗೆ ಹೋಗಿದ್ದೆ, ನಾನು ಸಮಾಧಾನ ಮಾಡಿ ಬಂದಿದ್ದೀನಿ. ಮೋಸ್ಟ್ ಸೀನಿಯರ್ ಲೀಡರ್ ಅವರು. ನನಗೂ ಎಲ್ಲ ಒಂದು ಕಡೆ ಅವ್ರು ಆಗಿರೋದು ನನಗೂ ನೋವಾಗಿದೆ. ನಸೀರ್ ಇಲ್ಲ, ಒಂದು ನಿಮಿಷ ಮಾತಾಡಿ ಕಂಪ್ಲೀಟ್ ಮಾಡಕ್ಕೆ ಕೊಡ್ರಿ ಒಂದಾದರೂ. ಈಗ ನಸೀರ್ ಅಹಮದ್ ಮನೆಗೆ ಬೆಳಗ್ಗೆ ಹೋಗಿದೆ, ಅವರೇನೋ ಭಾಳ ತುಂಬ ಬೇಜಾರಲ್ಲಿದ್ದಾರೆ ಅಂತ ಗೊತ್ತಾಯಿತು. ಹಾಗಾಗಿ ಹೋಗಿ ಅವ್ರಿಗೆ ಮಾತಾಡ್ಕೊಂಡು ಬಂದಿದ್ದೀನಿ, ಧೈರ್ಯ ಹಾಕ್ಕೊಂಡು ಬಂದಿದ್ದೀನಿ. ಅವ್ರು ತಮಗೆಲ್ಲ ಗೊತ್ತಿದ್ದು ಇವತ್ತಿಂದೆಲ್ಲ ಭಾಳ ವರ್ಷದಿಂದ ಮೋಸ್ಟ್ ಸೀನಿಯರ್ ಅವರು. ನಮ್ಮ ಮುಸ್ಲಿಂ ಮೈನಾರಿಟಿದಲ್ಲಿ ಮೋಸ್ಟ್ ಸೀನಿಯರ್ ಯಾರಿದ್ದಾರೆ ಅಂದರೆ ಅದು ನಸೀರ್ ಅಹಮದ್ ಸಾಹೇಬರು ಮೋಸ್ಟ್ ಸೀನಿಯರಲ್ಲಿದ್ದಾರೆ. ಹಾಗಾಗಿ ಅವ್ರಿಗೂ ಎಲ್ಲ ಒಂದು ಕಡೆ ಮನ್ಸಿಗೆ ನೋವಾಗಿತ್ತು, ನಮಗೂ ನೋವಾಯಿತು. ಇಂಥವ್ರಿಗೆ ಹಿಂಗೆ ಆಗಿದೆ ಅಂತ ಮನ್ಸಿಗೆ ನೋವಾಗಿ ನಾನು ಹೋಗಿ ಸಮಾಧಾನ ಮಾಡಿ ಬಂದಿದ್ದೀನಿ. ನನಗೂ ನೋಡಿ, ಸಚಿವ ಜಮೀರ್ ಅಹಮದ್ ವಿರುದ್ಧ ದಾವಣಗೆರೆಯಲ್ಲಿ ಷಡ್ಯಂತ್ರ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಜಮೀರ್ ಅಹಮದ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಂಡ ಕಾರಿದ್ದಾರೆ. ನಾನು ಈ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋಜು ಮಸ್ತಿ ಮಾಡೋಕ್ಕೆ ಹೋಗಿದ್ದಿಲ್ಲ, ಪ್ರಚಾರ ಮಾಡೋದಕ್ಕೆ ಹೋಗಿದ್ದೆ ಅಂತ ಸಚಿವ ಜಮೀರ್ ಅಹಮದ್ ಬಹಳ ಕೆಂಡ ಕಾರಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಕ್ಷದ ಕೆಲಸ ಮಾಡೋದಕ್ಕೆ ಕೇರಳಕ್ಕೆ ಹೋಗಿದ್ದೆ, ನಾನು ಮೋಜು ಮಸ್ತಿ ಮಾಡೋದಕ್ಕೆ ಹೋಗಿಲ್ಲ ಅಂತ ಬೇಸರವನ್ನು ಹೊರಹಾಕಿದ್ದಾರೆ. ನನ್ನ ಮನೆ ಮುಖ್ಯಮಂತ್ರಿ ಘೋಷಣೆ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಏನು ಮಾಡಿದೆ, 5ನೇ ತಾರೀಕು ವೇಣುಗೋಪಾಲ್ ಅವರು ಕೇಳ್ಕೊಂಡು ಬಂದೆ. ಅದಕ್ಕಿಂತ ಮುಂಚೆ ಮಾನ್ಯ ಮುಖ್ಯಮಂತ್ರಿಗಳು ಫೋನ್ ಮಾಡಿದ್ರು ನನಗೆ. 30ನೇ ತಾರೀಕು 31 ಬಾಗಲಕೋಟೆ ಮಾಡಬೇಕು, 1-2 ದಾವಣಗೆರೆ ಮಾಡಬೇಕು, ನೀನು 29ನೇ ತಾರೀಕು ನೈಟೇ ಹೊಡ್ಬಾ ಅಂತ ನಾನು ವೇಣುಗೋಪಾಲ್ಗೆ ಹೇಳಿದೆ. ನಾನು ಈ ಥರ ಮಾನ್ಯ ಮುಖ್ಯಮಂತ್ರಿಗಳು ಫೋನ್ ಮಾಡಿದ್ರು, ಸರ್ ನಾನು ಹೋಗಬೇಕಾಗ್ತದೆ, 30ನೇ ತಾರೀಕು 31ಗೆ ಬಾಗಲಕೋಟೆ ಮಾಡೋಕ್ಕೆ ಹೇಳಿದ್ದಾರೆ, 1-2 ದಾವಣಗೆರೆ ಮಾಡೋಕ್ಕೆ ಹೇಳಿದ್ದಾರೆ, ಸರ್ ಹೋಗ್ಬೇಕು. ಇಲ್ಲ, ನಾನು ಮುಖ್ಯಮಂತ್ರಿ ಜೊತೆ ಮಾತಾಡ್ತೀನಿ ಅಂತ ಮುಖ್ಯಮಂತ್ರಿ ಜೊತೆ ವೇಣುಗೋಪಾಲೇ ಮಾತಾಡಿದ್ದಾರೆ. ಇಲ್ಲ ಅಗತ್ಯ ಇದೆ, ಅವರು 4ನೇ ತಾರೀಕುವರೆಗೂ ನಾನು ಕಳ್ಸೋಕ್ಕಾಗಲ್ಲ ಅಂತ ವೇಣುಗೋಪಾಲ್ ಮುಖ್ಯಮಂತ್ರಿಗೆ ಮಾತಾಡಿದ್ದಾರೆ. ನಾನು ಯಾವ ಕೆಲಸ ಮಾಡ್ತಾಯಿದ್ದಿದ್ದು? ಈಗ ಹೈಕಮಾಂಡ್ ಕೆಲಸ ತಾನೆ. ನಾನು ಕೇರಳದಲ್ಲಿ ನಾನೇನು ಮೋಜು ಮಸ್ತಿ ಮಾಡ್ಕೊಂಡಿದ್ನಾ? ನಾನು ಮಾಡಿದ್ದು ಪಾರ್ಟಿ ಕೆಲಸನೇ ಮಾಡಿರೋದು. ನನ್ನ ಜವಾಬ್ದಾರಿ ಕೊಟ್ಟರು 5ನೇ ತಾರೀಕು ಮಾಡಿ ಅಂದ್ರೆ 5ನೇ ತಾರೀಕು ಬಂದಿದ್ದೀನಿ. 6-7 ಬಾಗಲಕೋಟೆ ಅಂದರು, ಬಾಗಲಕೋಟಲ್ಲಿ ಮಾಡಿದ್ದೀನಿ. ಅಗತ್ಯ ದಾವಣಗೆರೆಯಲ್ಲಿ ಇದ್ದರೆ 7ನೇ ತಾರೀಕು ಬರ್ತೀನಿ ಅಂತ ಹೇಳಿದ್ದೀನಿ. ಕರೆದಿದ್ರೆ ನಾನು ಬರ್ತಾ ಇದ್ದೆ. ಮಾಧ್ಯಮದಲ್ಲೆಲ್ಲ ಸೃಷ್ಟಿ ಮಾಡ್ಕೊಂಡ್ರೆ ಯಾರೋ ಎಲ್ಲನ ಒಂದ್ ಕಡೆ ನನ್ನ ಹೆಸರು ಯಾರನ್ನ ತೋರಿಸಿ.
ನಜೀರ್ ಅಹಮದ್ ತಲೆದಂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅವರು ಬೇಸರವನ್ನ ಹೊರಹಾಕಿದ್ದಾರೆ. ನಜೀರ್ ಅಹಮದ್ ಅವರಿಗೆ ಈಗ ಹೀಗೆ ಆಗ್ಬಾರ್ದಿತ್ತು ಹೀಗಂತ ಬೇಸರವನ್ನ ಹೊರಹಾಕಿದ್ದಾರೆ. ಅವರ ಮನೆಗೆ ನಾನು ತೆರಳಿದ್ದೆ, ತುಂಬಾ ಬೇಜಾರಾಗಿದ್ರು ಅವರು. ಸೀನಿಯರ್ ಲೀಡರ್ಗೆ ಹೇಗಾಗಬಾರ್ದಿತ್ತು, ನಜೀರ್ಗೆ ಸಮಾಧಾನ ಮಾಡಿ ಬಂದಿದ್ದೇನೆ ಹೀಗಂತ ಬೆಂಗಳೂರಲ್ಲಿ ಸಚಿವ ಜಮೀರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನ್ಗೆ ಗೊತ್ತಿಲ್ಲ, ನೀವೇ ಹೇಳ್ತಾ ಇರೋದು, ನನ್ನ ಸುದ್ದಿ ಬಂದಿಲ್ಲ ಅದು. ಈಗ ತಾನೇ ನೀವು ಹೇಳ್ತಾ ಇದ್ರೆ ಚೆಕ್ ಮಾಡಿ ನೋಡ್ಬಿಟ್ಟು ಹೇಳ್ತೀನಿ ನಾನು. ಈಗ ನನ್ನ ವಿಚಾರನೇ ಗೊತ್ತಿಲ್ಲ ಏನಕ್ಕೆ ಮಾಡಿದಾರಂತ. ಅವರೇ ರಾಜೀನಾಮೆ ಕೊಟ್ಟಿದ್ದಾರೆ, ಮೈನಾರಿಟಿ ಅಧ್ಯಕ್ಷ ಆಗಿದ್ರು, ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ನೀವು ಇದು ಹೇಳ್ತಾ ಇದ್ರೆ ನನ್ನ ವಿಚಾರ ಚೆಕ್ ಮಾಡಿ ಹೇಳ್ತೀನಿ ನಾನು. ಆಡಿಯೋಗಳು ವೈರಲ್ ಆಗಿದೆ ಅಂತ ಹೇಳ್ತಾ ಇರುವಂತದ್ದು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅನ್ನೋದು. ನನ್ಗೆ ಗೊತ್ತಿಲ್ಲ ಅದು ನನ್ಗೆ ಗೊತ್ತಿಲ್ಲ. ಈಗ ನನ್ಗೆ ಗೊತ್ತೇ ಇಲ್ಲ ವಿಚಾರ, ನಾನು ಹೆಂಗೆ ಹೇಳಿ ನಾನು. ಈಗ ಗೊತ್ತಿಲ್ಕೊಂಡೆ ತಾನೇ ತಾವು ಮಾತಾಡಬೇಕು ಮಾಧ್ಯಮದಲ್ಲಿ. ನಮ್ಮ ಸುಮ್ಗೆ ಮಾತಾಡೋಕ್ಕಾಗ್ತದೆ. ಅದೇ ದಾವಣಗೆರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ಅವ್ರನ್ನ ಕೋಕ್ ಮಾಡಿದ್ರು. ಅವರು ತೆಗ್ದಿದ್ದಾರೆ. ಅವರು ಅದಕ್ಕೆ ಅವ್ರ ಮನೆಗೆ ಹೋಗಿದ್ದೆ, ನಾನು ಸಮಾಧಾನ ಮಾಡಿ ಬಂದಿದ್ದೀನಿ. ಮೋಸ್ಟ್ ಸೀನಿಯರ್ ಲೀಡರ್ ಅವರು. ನನಗೂ ಎಲ್ಲ ಒಂದು ಕಡೆ ಅವ್ರು ಆಗಿರೋದು ನನಗೂ ನೋವಾಗಿದೆ. ನಸೀರ್ ಇಲ್ಲ, ಒಂದು ನಿಮಿಷ ಮಾತಾಡಿ ಕಂಪ್ಲೀಟ್ ಮಾಡಕ್ಕೆ ಕೊಡ್ರಿ ಒಂದಾದ್ರು. ಈಗ ನಸೀರ್ ಅಹಮದ್ ಮನೆಗೆ ಬೆಳಗ್ಗೆ ಹೋಗಿದೆ, ಅವರೇನೋ ಭಾಳ ತುಂಬ ಬೇಜಾರಲ್ಲಿದ್ದಾರೆ ಅಂತ ಗೊತ್ತಾಯಿತು. ಹಾಗಾಗಿ ಹೋಗಿ ಅವ್ರಿಗೆ ಮಾತಾಡ್ಕೊಂಡು ಬಂದಿದ್ದೀನಿ, ಧೈರ್ಯ ಹಾಕ್ಕೊಂಡು ಬಂದಿದ್ದೀನಿ. ಅವ್ರು ತಮಗೆಲ್ಲ ಗೊತ್ತಿದ್ದು ಇವತ್ತಿಂದೆಲ್ಲ ಭಾಳ ವರ್ಷದಿಂದ ಮೋಸ್ಟ್ ಸೀನಿಯರ್ ಅವರು. ನಮ್ಮ ಮುಸ್ಲಿಂ ಮೈನಾರಿಟಿದಲ್ಲಿ ಮೋಸ್ಟ್ ಸೀನಿಯರ್ ಯಾರಿದ್ದಾರೆ ಅಂದರೆ ಅದು ನಸೀರ್ ಅಹಮದ್ ಸಾಹೇಬರು ಮೋಸ್ಟ್ ಸೀನಿಯರಲ್ಲಿದ್ದಾರೆ. ಹಾಗಾಗಿ ಅವ್ರಿಗೂ ಎಲ್ಲೋ ಒಂದು ಕಡೆ ಮನ್ಸಿಗೆ ನೋವಾಗಿತ್ತು, ನಮಗೂ ನೋವಾಯಿತು. ಇಂಥವ್ರಿಗೆ ಹಿಂಗೆ ಆಗಿದೆ ಅಂತ ಮನ್ಸಿಗೆ ನೋವಾಗಿ ನಾನು ಹೋಗಿ ಸಮಾಧಾನ ಮಾಡಿ ಬಂದಿದ್ದೀನಿ ನಾನು. ನನಗೆ ನೋಡಿ, ಸಚಿವ ಜಮೀರ್ ಅಹಮದ್ ವಿರುದ್ಧ ದಾವಣಗೆರೆಯಲ್ಲಿ ಷಡ್ಯಂತ್ರ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಜಮೀರ್ ಅಹಮದ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಂಡ ಕಾರಿದ್ದಾರೆ. ನಾನು ಈ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋಜು ಮಸ್ತಿ ಮಾಡೋಕ್ಕೆ ಹೋಗಿದ್ದಿಲ್ಲ, ಪ್ರಚಾರ ಮಾಡೋದಕ್ಕೆ ಹೋಗಿದ್ದೆ ಅಂತ ಸಚಿವ ಜಮೀರ್ ಅಹಮದ್ ಬಹಳ ಕೆಂಡ ಕಾರಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಕ್ಷದ ಕೆಲಸ ಮಾಡೋದಕ್ಕೆ ಕೇರಳಕ್ಕೆ ಹೋಗಿದ್ದೆ, ನಾನು ಮೋಜು ಮಸ್ತಿ ಮಾಡೋದಕ್ಕೆ ಹೋಗಿಲ್ಲ ಅಂತ ಬೇಸರವನ್ನು ಹೊರಹಾಕಿದ್ದಾರೆ. ನನ್ನ ಮನೆ ಮುಖ್ಯಮಂತ್ರಿ ಘೋಷಣೆ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಏನು ಮಾಡಿದೆ, 5ನೇ ತಾರೀಕು ವೇಣುಗೋಪಾಲ್ ಅವರು ಕೇಳ್ಕೊಂಡು ಬಂದೆ. ಅದಕ್ಕಿಂತ ಮುಂಚೆ ಮಾನ್ಯ ಮುಖ್ಯಮಂತ್ರಿಗಳು ಫೋನ್ ಮಾಡಿದ್ರು ನನಗೆ. 30ನೇ ತಾರೀಕು 31 ಬಾಗಲಕೋಟೆ ಮಾಡಬೇಕು, 1-2 ದಾವಣಗೆರೆ ಮಾಡಬೇಕು, ನೀನು 29ನೇ ತಾರೀಕು ನೈಟೇ ಹೊಡ್ಬಾ ಅಂತ ನಾನು ವೇಣುಗೋಪಾಲ್ಗೆ ಹೇಳಿದೆ. ನಾನು ಈ ಥರ ಮಾನ್ಯ ಮುಖ್ಯಮಂತ್ರಿಗಳು ಫೋನ್ ಮಾಡಿದ್ರು, ಸರ್ ನಾನು ಹೋಗಬೇಕಾಗ್ತದೆ, 30ನೇ ತಾರೀಕು 31ಗೆ ಬಾಗಲಕೋಟೆ ಮಾಡೋಕ್ಕೆ ಹೇಳಿದ್ದಾರೆ, 1-2 ದಾವಣಗೆರೆ ಮಾಡೋಕ್ಕೆ ಹೇಳಿದ್ದಾರೆ ಸರ್, ಹೋಗ್ಬೇಕು. ಇಲ್ಲ, ನಾನು ಮುಖ್ಯಮಂತ್ರಿ ಜೊತೆ ಮಾತಾಡ್ತೀನಿ ಅಂತ ಮುಖ್ಯಮಂತ್ರಿ ಜೊತೆ ವೇಣುಗೋಪಾಲೇ ಮಾತಾಡಿದ್ದಾರೆ. ಇಲ್ಲ ಅಗತ್ಯ ಇದೆ, ಅವರು 4ನೇ ತಾರೀಕುವರೆಗೂ ನಾನು ಕಳ್ಸೋಕ್ಕಾಗಲ್ಲ ಅಂತ ವೇಣುಗೋಪಾಲ್ ಮುಖ್ಯಮಂತ್ರಿಗೆ ಮಾತಾಡಿದ್ದಾರೆ. ನಾನು ಯಾವ ಕೆಲಸ ಮಾಡ್ತಾಯಿದ್ದಿದ್ದು? ಈಗ ಹೈಕಮಾಂಡ್ ಕೆಲಸ ತಾನೆ. ನಾನು ಕೇರಳದಲ್ಲಿ ನಾನೇನು ಮೋಜು ಮಸ್ತಿ ಮಾಡ್ಕೊಂಡಿದ್ನಾ? ನಾನು ಮಾಡಿದ್ದು ಪಾರ್ಟಿ ಕೆಲಸನೇ ಮಾಡಿರೋದು. ನನ್ನ ಜವಾಬ್ದಾರಿ ಕೊಟ್ಟರು 5ನೇ ತಾರೀಕು ಮಾಡಿ ಅಂದ್ರೆ 5ನೇ ತಾರೀಕು ಬಂದಿದ್ದೀನಿ. 6-7 ಬಾಗಲಕೋಟೆ ಅಂದರು, ಬಾಗಲಕೋಟಲ್ಲಿ ಮಾಡಿದ್ದೀನಿ. ಅಗತ್ಯ ದಾವಣಗೆರೆಯಲ್ಲಿ ಇದ್ದರೆ 7ನೇ ತಾರೀಕು ಬರ್ತೀನಿ ಅಂತ ಹೇಳಿದ್ದೀನಿ. ಕರೆದಿದ್ರೆ ನಾನು ಬರ್ತಾ ಇದ್ದೆ. ಮಾಧ್ಯಮದಲ್ಲೆಲ್ಲ ಸೃಷ್ಟಿ ಮಾಡ್ಕೊಂಡ್ರೆ ಯಾರೋ ಎಲ್ಲನ ಒಂದ್ ಕಡೆ ನನ್ನ ಹೆಸರು ಯಾರನ್ನ ತೋರಿಸಿ. ನಜೀರ್ ಅಹಮದ್ ತಲೆದಂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅವರು ಬೇಸರವನ್ನ ಹೊರಹಾಕಿದ್ದಾರೆ. ನಜೀರ್ ಅಹಮದ್ ಅವರಿಗೆ ಈಗ ಹೀಗೆ ಆಗ್ಬಾರ್ದಿತ್ತು ಹೀಗಂತ ಬೇಸರವನ್ನ ಹೊರಹಾಕಿದ್ದಾರೆ. ಅವರ ಮನೆಗೆ ನಾನು ತೆರಳಿದ್ದೆ, ತುಂಬಾ ಬೇಜಾರಾಗಿದ್ರು ಅವರು. ಸೀನಿಯರ್ ಲೀಡರ್ಗೆ ಹೇಗಾಗಬಾರ್ದಿತ್ತು, ನಜೀರ್ಗೆ ಸಮಾಧಾನ ಮಾಡಿ ಬಂದಿದ್ದೇನೆ ಹೀಗಂತ ಬೆಂಗಳೂರಲ್ಲಿ ಸಚಿವ ಜಮೀರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನ್ಗೆ ಗೊತ್ತಿಲ್ಲ, ನೀವೇ ಹೇಳ್ತಾ ಇರೋದು, ನನ್ನ ಸುದ್ದಿ ಬಂದಿಲ್ಲ ಅದು. ಈಗ ತಾನೇ ನೀವು ಹೇಳ್ತಾ ಇದ್ರೆ ಚೆಕ್ ಮಾಡಿ ನೋಡ್ಬಿಟ್ಟು ಹೇಳ್ತೀನಿ ನಾನು. ಈಗ ನನ್ನ ವಿಚಾರನೇ ಗೊತ್ತಿಲ್ಲ ಏನಕ್ಕೆ ಮಾಡಿದಾರಂತ. ಅವರೇ ರಾಜೀನಾಮೆ ಕೊಟ್ಟಿದ್ದಾರೆ, ಮೈನಾರಿಟಿ ಅಧ್ಯಕ್ಷ ಆಗಿದ್ರು, ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ನೀವು ಇದು ಹೇಳ್ತಾ ಇದ್ರೆ ನನ್ನ ವಿಚಾರ ಚೆಕ್ ಮಾಡಿ ಹೇಳ್ತೀನಿ ನಾನು. ಆಡಿಯೋಗಳು ವೈರಲ್ ಆಗಿದೆ ಅಂತ ಹೇಳ್ತಾ ಇರುವಂತದ್ದು